ಹಾಯ್ ಎಲ್ಲರಿಗೂ ಸುಬ್ಬು ಸವಿರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತರಕಾರಿ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟಿಗೆ ಈ ತರಕಾರಿ ಸಾಂಬಾರು ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋದಾದರೆ, ಕಟ್ ಮಾಡಿರೋವಂಥ ತರಕಾರಿಗಳು ಬೀನ್ಸ್, ಆಲೂಗೆಡ್ಡೆ, ಗೆಡ್ಡೆಕೋಸು ಹಾಗೂ ಕ್ಯಾರೆಟು ಮತ್ತು ನುಗ್ಗೆಕಾಯಿ, ತೊಗರಿಬೇಳೆ, ಒಂದು ಈರುಳ್ಳಿ, ಒಗ್ಗರಣೆ ಕರಿಬೇವು, ತೆಂಗಿನಕಾಯಿ ತುರಿ, ಸಾಂಬಾರು ಪುಡಿ ಮತ್ತು ಟೊಮೆಟೊ. ಫಸ್ಟಿಗೆ ನಾವು ಬೇಳೆನು ಟೊಮೊಟೊನು ಬೇಯಿಸ್ಕೋಬೇಕಾಗುತ್ತೆ. ನಾನಿಲ್ಲಿ 1 ಕಪ್ಪಷ್ಟು ಬೇಳೆನ ತೊಳೆದು ಹಾಕೋತಾ ಇದ್ದೀನಿ. 2 ಕಟ್ ಮಾಡಿರುವಂಥ ಟೊಮೆಟೊ, ಸ್ವಲ್ಪ ಉಪ್ಪು, 1 ಚಿಟಿಕೆಯಷ್ಟು ಅರಿಶಿಣದ ಪುಡಿ, ಇಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ ಒಂದು 3 ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಬೇಳೆ ಮತ್ತು ಟೊಮೆಟೊ ಚೆನ್ನಾಗಿ ಬೆಂದಿರುತ್ತೆ. ಇದು ವಿಷಲ್ ತಣ್ಣಗಾಗೋ ಟೈಮಲ್ಲಿ ನಾವು ತರಕಾರಿನ ಒಗ್ಗರಣೆಗೆ ಹಾಕೋಬೇಕು. ನಾವು ಯಾವ ಪಾತ್ರೆಯಲ್ಲಿ ಸಾಂಬಾರು ಮಾಡ್ತೀವಿ ಆ ಪಾತ್ರೆಗೆ 1-2 ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಆದಮೇಲೆ ಒಗ್ಗರಣೆಗೆ ಸಾಸಿವೆ, ಕರಿಬೇವು ಹಾಗೂ ಈರುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ನಾವು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋವಂಥ ತರಕಾರಿಗಳನ್ನ ಹಾಕೋಬೇಕು. ನಾನಿಲ್ಲಿ ನುಗ್ಗೆಕಾಯಿ, ಬೀನ್ಸು, ಮೂಲಂಗಿ, ಆಲೂಗೆಡ್ಡೆ ಹಾಗೂ ಸ್ವಲ್ಪ ಕ್ಯಾರೆಟು ಇಷ್ಟು ತರಕಾರಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಒಂದು 5 ನಿಮಿಷ ತರಕಾರಿಗಳೆಲ್ಲನೂ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತರಕಾರಿ ಬೇಯೋವಂಥ ಟೈಮಲ್ಲಿ ನಾವೇನು ಬೇಳೆ ಮತ್ತು ಟೊಮೆಟೊ ಕೂಗಿಸ್ಕೊಂಡಿರ್ತೀವಿ ಅದನ್ನೊಂದು ಸಲ ಚೆಕ್ ಮಾಡ್ಕೋಬೇಕು. ನಾನಿಲ್ಲಿ ಬೇಳೆನ 3 ವಿಷಲ್ ಹಾಕಿ ಬೇಯಿಸ್ಕೊಂಡಿರೋದ್ರಿಂದ ಬೇಳೆ ಮತ್ತು ಟೊಮೆಟೊ ಚೆನ್ನಾಗಿಯೇ ಬೆಂದಿದೆ. ಇದು ಸ್ವಲ್ಪ ಸ್ಮ್ಯಾಶ್ ಮಾಡಿ ರೆಡಿ ಮಾಡಿ ಎತ್ತಿಟ್ಕೊಂಡ್ರೆ ಸಾಕಾಗುತ್ತೆ. ತರಕಾರಿಗಳೆಲ್ಲನೂ ಒಂದು 5 ನಿಮಿಷ ಎಣ್ಣೆಲೇ ಚೆನ್ನಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ನೀರಲ್ಲಿ ತರಕಾರಿಯನ್ನು ಬೇಯಿಸ್ಕೋಬೇಕಾಗುತ್ತೆ. ನಾನಿಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಒಂದು 5 ನಿಮಿಷ ತರಕಾರಿಗಳೆಲ್ಲ ಬೇಯೋದಕ್ಕೆ ಬಿಡ್ತಾಯಿದ್ದೀನಿ. ಈ ರೀತಿ ಆದರೆ ಒಂದು ಆಲ್ಮೋಸ್ಟ್ ಒಂದು 70 to 80% ತರಕಾರಿ ನೀರಲ್ಲೇ ಚೆನ್ನಾಗಿ ಬೆಂದಿರುತ್ತೆ. ಈ ರೀತಿ ತರಕಾರಿ ಬೆಂದಿದೆ ಅಂತ ಗೊತ್ತಾದ ಮೇಲೆ ನಾವಿದಕ್ಕೆ ನಾವು ಬೇಳೆ ಮತ್ತು ಟೊಮೆಟೊ ಇರುತ್ತೆ ಅದನ್ನು ಹಾಕೋಬೇಕು. ಹಾಕ್ಕೊಂಡು ನೆಕ್ಸ್ಟು ಇದಕ್ಕೆ ಸಾಂಬಾರು ಪುಡಿನ ಹಾಕೋಬೇಕಾಗುತ್ತೆ. ನಾನಿಲ್ಲಿ 2 ಸ್ಪೂನಷ್ಟು ಸಾಂಬಾರು ಪುಡಿನ ಈ ಸಾಂಬಾರಿಗೆ ಹಾಕೋತಾ ಇದ್ದೀನಿ. ಸಾಂಬಾರು ಪುಡಿ ಹಾಕಾದ್ಮೇಲೆ ಮತ್ತೊಂದು 5 ನಿಮಿಷ ಸಾಂಬಾರು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಈ ರೀತಿಯಾಗಿ ಸಾಂಬಾರು ಚೆನ್ನಾಗಿ ಕುದೀತಾ ಇರೋಂಥ ಟೈಮಲ್ಲಿ ಲಾಸ್ಟಲ್ಲಿ ತೆಂಗಿನಕಾಯಿ ತುರಿನ ಹಾಕಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಉಪ್ಪೇನಾದ್ರು ಕಮ್ಮಿ ಇದೆ ಅಂತ ಅನಿಸಿದ್ರೆ ಸ್ವಲ್ಪ ಉಪ್ಪು ಹಾಕಿ ಇನ್ನೊಂದು 2 ನಿಮಿಷ ಸಾಂಬಾರನ್ನ ಬೇಯಿಸ್ಕೊಂಡ್ರೆ ತರಕಾರಿ ಸಾಂಬಾರು ರೆಡಿ ಆಗುತ್ತೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ತರಕಾರಿ ಸಾಂಬಾರು ಮಾಡೋದು ಅಂತ. ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ಸುಬ್ಬು ಸವಿರುಚಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.